ಎಲ್ಲರಿಗೆ ನಮಸ್ಕಾರಗಳು. ವಿಷ್ಣುತನ ಗುರುರಾಜ ವಿಜಯಿತಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ರಂಜಾನ್ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರಂಜಾನ್ ಹಬ್ಬದಲ್ಲಿ ವಿಶೇಷವಾಗಿ ಏನನ್ನು ಆಚರಿಸ್ತಾರೆ, ಹೇಗೆ ಆಚರಿಸ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಹಿನ್ನೆಲೆ ಕೆಲವರಿಗೆ ಮಾತ್ರ ಗೊತ್ತು. ನಾವು ಹಿಂದೂಗಳಾದರೂ ಸಹಿತ ನಾವು ಇಸ್ಲಾಂ ಧರ್ಮವಾಗಲಿ, ಕ್ರೈಸ್ತ ಧರ್ಮವಾಗಲಿ, ಬೇರೆ ಜೈನ ಬೌದ್ಧ ಯಾವುದೇ ಧರ್ಮವನ್ನಾಗಲಿ ನಾವು ಗೌರವಿಸ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಈಗ ರಂಜಾನ್ ಹಬ್ಬವನ್ನು ಪವಿತ್ರ ತಿಂಗಳು ಅಂತಾರೆ ಇಸ್ಲಾಂ ಧರ್ಮದಲ್ಲಿ. ಈ ಪವಿತ್ರ ತಿಂಗಳಲ್ಲಿ ಇಸ್ಲಾಂ ಧರ್ಮಕ್ಕೆ ಸೇರಿದಂಥವರು ಪ್ರಾರ್ಥನೆಯನ್ನು ಮಾಡ್ತಾರೆ, ಒಂದು ತಿಂಗಳು ಉಪವಾಸವನ್ನು ಮಾಡ್ತಾರೆ, ಹಾಗೆ ದಾನ ಧರ್ಮವನ್ನು ಮಾಡ್ತಾರೆ, ಸತತವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ರಂಜಾನ್ ಆಧ್ಯಾತ್ಮಿಕ ಪ್ರತಿಬಿಂಬವಾಗಿ ಅವರಿಗೆ ಕಾಣಿಸುತ್ತೆ. ಇನ್ನೊಂದು, ಇಸ್ಲಾಂ ಧರ್ಮದಲ್ಲಿ ಖುರಾನನ್ನು ಸಾಮಾನ್ಯವಾಗಿ ಓದ್ತಾರೆ. ಆದರೆ ರಂಜಾನ್ ತಿಂಗಳಲ್ಲಿ ಓದೋದು ಬಹಳಷ್ಟು ವಿಶೇಷವಾಗಿದೆ. ಇಸ್ಲಾಂ ಧರ್ಮದ ಬೋಧನೆಗಳನ್ನು ಅನುಸರಿಸ್ತಕ್ಕಂಥ ಮುಸ್ಲಿಮರು ಹೆಚ್ಚಾಗಿ ಎಲ್ಲರೂ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದಂಥ ಖುರಾನನ್ನು ಓದಲಿ, ಅದರಲ್ಲಿರ್ತಕ್ಕಂಥ ಹದೀಸನ್ನು ಅರ್ಥ ಮಾಡಿಕೊಳ್ಳಿ ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಇನ್ನೊಂದು, ಈ ರಂಜಾನ್ ತಿಂಗಳಲ್ಲಿ ಪಾಪದ ಮಾತುಗಳು ಮತ್ತು ನಡವಳಿಕೆಗಳು ಇಸ್ಲಾಂ ಧರ್ಮದಲ್ಲಿ ನಿಷೇಧವಾಗಿದ್ದವು. ಅವರು ಆತ್ಮದ ಶುದ್ಧೀಕರಣಕ್ಕಾಗಿ, ಹೆಚ್ಚಿಗೆ ಮುಕ್ತಿ ಪಡೆಯಲಿಕ್ಕಾಗಿ ದಾನ ಧರ್ಮ, ಪ್ರಾರ್ಥನೆ, ಉಪವಾಸವನ್ನು ಮಾಡ್ತಾರೆ. ಕೆಲವೊಂದು ಅನೈತಿಕ ಚಟುವಟಿಕೆಗಳನ್ನು ನಿಲ್ಲಿಸ್ತಾರೆ. ಮತ್ತು ಈ ಉಪವಾಸವನ್ನು ಗರ್ಭಿಣಿ ಸ್ತ್ರೀಯರು, ಮುಟ್ಟಾದಂಥ ಮಹಿಳೆಯರು ಮತ್ತು ತೀವ್ರವಾಗಿ ಅನಾರೋಗ್ಯದಿಂದ ಬಳಲತಕ್ಕಂಥವ್ರು, ಇನ್ನು ಹಾಲುಣಿಸುವಂಥ ತಾಯಂದಿರಿಗೆ ಉಪವಾಸದಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಈ ಇಸ್ಲಾಂ ಧರ್ಮದಲ್ಲಿ ಇನ್ನೊಂದು ವಿಶೇಷವಾಗೈತಿ. ಏನಪ್ಪ ಅಂದರೆ, ಈ ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಮಾಡ್ತಾರವ್ರು. ಅದು ಸೂರ್ಯೋದಯಕ್ಕಿಂತ ಮೊದಲು, ಅದಕ್ಕೆ ಸುಹೂರ್ ಅಂತ ಕರೀತಾರೆ. ಪ್ರತಿದಿನ ಮುಂಜಾನೆ ಮೊದಲಿಗೆ ಎದ್ದು ಮುಸ್ಲಿಂ ಸಹೋದರ ಸಹೋದರಿಯರು ಉಪವಾಸದ ಪೂರ್ವ ತಯಾರಿಯನ್ನು ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯಕ್ಕಿಂತ ಮುಂಚೆ ಅಲ್ಪೋಪಹಾರವನ್ನು ಸೇವಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಂತರ ಇಫ್ತಾರ್ ಅಂತ, ಇದು ಸಂಜೆಯ ಒಂದು ಊಟದ ಹೇಳ್ತಾರೆ. ಇವರು ಸಾಯಂಕಾಲ ಸೂರ್ಯಾಸ್ತದ ನಂತರ ಪ್ರಾರ್ಥನೆಯನ್ನು ಮಾಡಿ ತಮ್ಮ ಉಪವಾಸವನ್ನು ಕೊನೆಗೊಳಿಸ್ತಾರೆ. ಅದಕ್ಕೆ ಇಫ್ತಾರ್ ಅಂತ ಕರೀತಾರೆ. ಖರ್ಜೂರ ತಿನ್ನುವ ಮೂಲಕ ತಮ್ಮ ಊಟವನ್ನು ಮುಕ್ತಾಯಗೊಳಿಸ್ತಾರೆ. ಮತ್ತು ಹೆಚ್ಚಿಗೆ ಅವರು ನೀರನ್ನು ಸೇವಿಸೋದಿಲ್ಲ. ಉಪವಾಸದಲ್ಲಿ ನೀರು ನಿಷಿದ್ಧವಾಗಿದೆ. ಅವರು ಊಟಕ್ಕಾಗಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂಥ ಹಲವಾರು ಸಂಪ್ರದಾಯಗಳಲ್ಲಿ ಇದು ಒಂದು. ಸುಹೂರ್ ಮತ್ತು ಇಫ್ತಾರ್ ಅನ್ನೋದು ರಂಜಾನ್ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ. ಈ ರಂಜಾನ್ ತಿಂಗಳಲ್ಲಿ 5 ಮುಖ್ಯವಾಗಿ ಕಾರ್ಯಗಳನ್ನು ಪ್ರತಿಯೊಬ್ಬ ಮುಸ್ಲಿಮರು ಮಾಡಲೇಬೇಕು. ಅದರಲ್ಲಿ ಜಕಾತ್ ಅನ್ನೋದು ಬರುತ್ತೆ. ಜಕಾತ್ ಅಂದರೆ ದಾನಕ್ಕೆ ಸಂಬಂಧಪಟ್ಟಂಥದ್ದು. ತಮ್ಮ ಆದಾಯದ ಇಂತಿಷ್ಟು ಹಣವನ್ನು ದಾನವಾಗಿ ಕೊಡಬೇಕಾಗತ್ತೆ. ಅದು ಪವಿತ್ರವಾದಂಥ ರಂಜಾನ್ ತಿಂಗಳಲ್ಲಿ ಕೊಟ್ಟರೆ ಬಹಳ ಪುಣ್ಯ ಬರುತ್ತೆ ಅಂತಂತಾರೆ. ಈ ರಂಜಾನ್ ತಿಂಗಳಲ್ಲಿ ಸ್ವರ್ಗದ ಬಾಗಿಲುಗಳು ತೆಗೆದಿರ್ತವೆ. ಯಾರು ದಾನ ಧರ್ಮವನ್ನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ, ಅಲ್ಲಾಹನನ್ನು ನೆನೆಸ್ತಾರೆ, ಉಪವಾಸವನ್ನು ಮಾಡ್ತಾರೆ, ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಅವರಲ್ಲಿ. ಇನ್ನೊಂದು, ವಿಶೇಷವಾಗಿ ಕುರಾನನ್ನು ಪಠನೆ ಮಾಡ್ತಾರೆ. ಆ ಕುರಾನ್ನಲ್ಲಿರೋ ಹದೀಸನ್ನು ಅವರು ಅರ್ಥ ಮಾಡಿಕೊಂಡು ಇತರರಿಗೂ ಸಹಿತ ಓದಲು ಅವರು ಪ್ರೇರೇಪಿಸ್ತಾರೆ. ನೋಡಿರಿ, ತಮ್ಮ ಧರ್ಮದ ಪವಿತ್ರ ಗ್ರಂಥವಾದಂಥ ಖುರಾನನ್ನು ಅವರು ಪ್ರತಿಯೊಬ್ಬರು ಓದ್ತಾರೆ. ಇಲ್ಲ ಅಂದರೆ ಓದಿದವ್ರ ಕಡೆಯಿಂದನಾದರೂ ಅವರು ಹೆಚ್ಚಿಗೆ ತಿಳ್ಕೊತಾರೆ. ಅವರಲ್ಲಿ ಮಸೀದಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಎಲ್ಲರಿಗೂ ಖುರಾನನ್ನು ಓದಲಿಕ್ಕೆ ಪ್ರೇರೇಪಿಸ್ತಾರೆ. ಇದರಿಂದ ಎಲ್ಲರಿಗೂ ತಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಬರುತ್ತೆ, ತಮ್ಮ ಧರ್ಮದ ಬಗ್ಗೆ ಇನ್ನೊಂದಿಷ್ಟು ಗೌರವ ಹೆಚ್ಚಾಗತ್ತೆ, ನಂಬಿಕೆ ಬರುತ್ತೆ. ಈ ಇಸ್ಲಾಂ ಧರ್ಮದ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ದಿನ 5 ಸರಿ ಪ್ರಾರ್ಥನೆ ಮಾಡಬೇಕು ಅಂತಾರೆ. ಆದರೆ ಅವರು ತಮ್ಮ ಸಮಯಕ್ಕೆ ತಕ್ಕ ಹಾಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಈ ಪ್ರಾರ್ಥನೆ ಅಲ್ಲಾಹನನ್ನು ಮುಟ್ಟುತ್ತೆ ಅನ್ನೋ ನಂಬಿಕೆ ಅವರಲ್ಲಿದೆ. ಅವರು ಪ್ರಾರ್ಥನೆಯನ್ನು ಮಸೀದಿಯಲ್ಲಿನೂ ಮಾಡ್ತಾರೆ, ಮನೆಯಲ್ಲಿ ಮಾಡ್ತಾರೆ. ಹೆಣ್ಣು ಮಕ್ಕಳು ಮಸೀದಿಗೆ ಹೋಗಲ್ಲ, ಗಂಡು ಮಕ್ಕಳು ಮಾತ್ರ ಮಸೀದಿಯಲ್ಲಿ ಮಾಡ್ತಾರೆ, ಹೆಣ್ಣು ಮಕ್ಕಳು ಮನೆಯಲ್ಲೇ ಮಾಡ್ತಾರೆ. ಕುರಾನನ್ನು ಪಠಿಸ್ತಾರೆ. ಅವರು ಹೆಚ್ಚಾಗಿ
ತಮ್ಮ ಧರ್ಮದ ಬಗ್ಗೆ ವಿಶ್ವಾಸ ಮತ್ತು ಗೌರವವನ್ನು ಹೊಂದಿರ್ತಾರೆ. ಇದು ರಂಜಾನ್ ಹಬ್ಬದ ವಿಶೇಷ. ಉಪವಾಸ, ಪ್ರಾರ್ಥನೆ, ದಾನ ಈ ಎಲ್ಲದರ ಮೂಲಕ ರಂಜಾನ್ ಹಬ್ಬವನ್ನು ಬಹಳ ವಿಶೇಷವಾಗಿ ಮುಸ್ಲಿಮರು ಆಚರಿಸ್ತಾರೆ. ಪ್ರತಿಯೊಬ್ಬ ಮುಸ್ಲಿಮರಿಗೂ ನನ್ನಿಂದ ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲ ಧರ್ಮವನ್ನು ನಾವು ಗೌರವಿಸೋಣ, ನಮ್ಮ ಧರ್ಮದಲ್ಲಿ ನಾವು ಜೀವಿಸೋಣ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.